ನಮಸ್ಕಾರ. ಸದಾನಂದ ಬಾಬುನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಭಾರತ ದೇಶದಲ್ಲಿರ್ತಕ್ಕಂಥ ಸ್ವಾಮಿಗಳು ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ಕೆಲವು ಸ್ವಾಮಿಗಳು ದಾರಿ ತರ್ತಾ ಇದ್ದಾರೆ, ಕೆಲವು ಸ್ವಾಮಿಗಳು ಸರ್ಕಾರದ ಸುಪರ್ದಿಯಲ್ಲಿದ್ದಾರೆ, ಕೆಲವು ಜನ ಮೋದಿಯನ್ನು ಹೊಗಳ್ತಾ ಇದ್ದಾರೆ, ಇನ್ನೂ ಕೆಲವು ಜನ ಮೋದಿಯನ್ನು ಬೈತಾ ಇದ್ದಾರೆ. ಸಾರ್ವಜನಿಕರ ಜೊತೆ ಭಕ್ತರ ಜೊತೆ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಕೆಲವೊಂದು ಜನ ಹುಚ್ಚರತ್ತೆ ಮಾತಾಡ್ತಾರೆ, ಕೆಲವೊಂದು ಜನ ಮೂಢನಂಬಿಕೆಯನ್ನು ಬಿತ್ತಾ ಇದ್ದಾರೆ. ಅದು ಯಾರು ಸರ್ಕಾರದ ಪರವಾಗಿರ್ತಾರೆ ಅವ್ರಿಗೆ ರಕ್ಷಣೆ ಇದೆ, ಯಾರು ಸರ್ಕಾರದ ವಿರುದ್ಧ ಮಾತಾಡ್ತಾರೆ ಅವ್ರ ರಕ್ಷಣೆ ಇಲ್ಲ, ನನ್ನ ಭಕ್ತರಿಗೂ ರಕ್ಷಣೆ ಇಲ್ಲ. ನಂತರ ಪ್ರತಿಯೊಬ್ಬ ಸ್ವಾಮಿಗಳು ಗುಂಡಾಗಳನ್ನು ಇಟ್ಕೊಂಡಿದ್ದಾರೆ, ಇದು ತಮಗೆ ಗೊತ್ತಾಗೋದಿಲ್ಲ. ಬಾನ್ಸರ್ಗಳನ್ನು ಇಟ್ಕೊಂಡಿದ್ದಾರೆ, ಚಾರ್ಟರ್ಡ್ ಏರೋಪ್ಲೇನ್ಗಳನ್ನು ಇಟ್ಕೊಂಡಿದ್ದಾರೆ, ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇಂಥವರಿಂದಲೇ ಸನಾತನ ಧರ್ಮನ ಹಾಳಾಗಿದೆ. ನಂತರ ಏನು ಎಲ್ಲ ಧರ್ಮಗಳು ಹಾಳಾಗಿವೆ ಕೆಲವು ಜನರಿಂದ. ಆದರೆ ಇವರಿಗೆ ದೊಡ್ಡ ಸಂಖ್ಯೆಯಲ್ಲಿ ದುಡ್ಡೂ ಬರ್ತಾಯಿದೆ, ಜನನೂ ಬರ್ತಾಯಿದ್ದಾರೆ. ಯಾರಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡದೆ ಹಾರಿಕೆ ಉತ್ತರವನ್ನು ಕೊಡೋದು, ಧಮಕಿ ಉತ್ತರವನ್ನು ಕೊಡೋದು, ಅನಾಗರಿಕ ಉತ್ತರವನ್ನು ಕೊಡೋದು. ಇದರಿಂದ ನಮ್ಮ ಘನತೆಯನ್ನು ನಾವೇ ಕಳೆದುಕೊಳ್ಳೋಂತಾಗ್ತದೆ. ಯಾಕಂದರೆ ಇಡೀ ಭಾರತ ದೇಶವನ್ನು ಇಡೀ ಜಗತ್ತು ನೋಡ್ತಾ ಇದೆ. ಆಧ್ಯಾತ್ಮಿಕ ದೇಶ ನಮ್ಮದು. ಈ ದೇಶದಲ್ಲಿ ಸ್ವಾಮಿಗಳಿಗೆ ಅತ್ಯಂತ ಪವಿತ್ರ ಅಂತ ಒಂದು ಸ್ಥಾನಮಾನ ಇದೆ. ಅದನ್ನು 1, 2, 3 ಪ್ರಶ್ನೆ ಕೇಳಿ ಎಲ್ಲವನ್ನು ಹಾಳು ಮಾಡ್ತಾಯಿದ್ದಾರೆ. ಕೆಲವು ಜನ ಮಾಟ ಮಂತ್ರ ಮಾಡಂತ ಹೇಳ್ತಾರೆ, ಕೆಲವೊಂದು ಜನ ಏನೇನೋ ಹೇಳ್ತಾರೆ. ಇವರಿಂದ ಇಡೀ ಸಮಾಜ ಕೆಟ್ಟು ಹೋಗಿದೆ. ಹಾಗಾದರೆ ಇಲ್ಲಿ ಸ್ವಾಮಿಯೊಬ್ಬರು ಎಷ್ಟೊಂದು ಅನಾಗರಿಕವಾಗಿ ಮಾತಾಡಿದ್ದಾರೆ. ತಂದೆಯ DNA ಕೂಡ ಒಂದು ವಿಚಾರವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಇವ್ರಿಗೇನು ಅಧಿಕಾರ ಇತ್ತು? ಇವ್ರಿಗೆ ಯಾವುದೇ ಅಧಿಕಾರನೇ ಇಲ್ಲ. ಭಕ್ತರನ್ನು ತಿದ್ದೋದು ಬಿಟ್ಟು ಭಕ್ತರನ್ನು ಹೆದರಿಸೋದು, ಅವ್ರ ಕಡೆ ದುಡ್ಡು ತಗೋದು, ಅವರನ್ನು ಮೋಸದ ಬಲೆಯಲ್ಲಿ ಹಾಕೋದು, ಹೆಚ್ಚು ಪ್ರಶ್ನೆ ಕೇಳಿದ್ರೆ ಅವರಿಗೆ ಧಮಕಿ ಕೊಡೋದು, ನೇರವಾದಂಥ ಉತ್ತರ ಬರೋದಿಲ್ಲ. ಯಾಕಂದರೆ ಆಧ್ಯಾತ್ಮಿಕ ಶಕ್ತಿ ಇಲ್ಲ ಇವರಿಗೆ. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗನ ಶರಣ ನೋಡ್ಸೋಪರಿಗೆ ಗೊತ್ತಿಲ್ಲ. ಕಳಬೇಡ, ಕೊಲಬೇಡ, ಹುಸಿಯನ್ನು ಹೊಡೆಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಆಸೆಪಡಬೇಡ, ತನ್ನ ಬನಿಸಬೇಡ, ಇದರ ಎಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗನ ಶರಣ ನೋಡ್ಸೋಪರಿ. ಎಲ್ಲ CRPC ಎಲ್ಲ ಶಿಕ್ಷಣಗಳು ಬಂದು ಹೋಗ್ತಾ ಇರ್ತಾರೆ. ಹಾಗೆ ಮಾತಾಡುವಾಗ ಪ್ರತಿಯೊಂದು ಮಾತಿಗೂ ಅದರೇ ಅಂಥ ಒಂದು ಕಿಮ್ಮತ್ತಿದೆ. ಯಾಕಂದ್ರೆ ಲಕ್ಷಾಂತರ ಜನ ವೀಕ್ಷಣೆ ಮಾಡ್ತಿರ್ತಾರೆ. ಯೂಟ್ಯೂಬ್ದಲ್ಲಿ ಮತ್ತು ಫೇಸ್ಬುಕ್ಕದಲ್ಲಿ ಕೂಡ ಲಕ್ಷಾಂತರ ಜನ ವೀಕ್ಷಣೆ ಮಾಡ್ತಿರ್ತಾರೆ. ಹಾಗಾದರೆ ಈ ಸ್ವಾಮಿಗಳ ಬಗ್ಗೆ ಏನು ಅನಿಸ್ಬೇಡ. ಹಾಗಾದರೆ ಇಲ್ಲಿ ಕೇಳಿ ಯಾವ ರೀತಿ ಸ್ವಾಮಿಗಳು ಒಬ್ಬ ಭಕ್ತನಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇವರಿಗೆ ಸ್ವಾಮಿ ಅಂತಿರೋ ಅಥವಾ ಚೀಮಾರಿ ಆಗ್ತಿರೋ ನಿಮ್ಮ ಬಿಟ್ಟಂಥ ವಿಚಾರ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತವೆ. ಅಲ್ಲಿವರೆಗೆ ಎಲ್ ಶುಭಾಗಲಿ. ನಮಸ್ಕಾರ.
ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ನಾವು ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತಿ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿ ಧ್ವನಿ ನಮ್ಮದು. ಸ್ವತಂತ್ರ ಪತ್ರಿಕಾ ಧರ್ಮವನ್ನು 35 ವರ್ಷದಿಂದ ನಡ್ಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.